ನಮ್ಮ ರಕ್ಷಿತಾ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ವಯಸ್ಸಿನಲ್ಲಿ ಸಣ್ಣ ವಯಸ್ಸಾದ್ರೂ ಕೂಡ ಬಿಗ್ ಬಾಸ್ ನಂತ ಒಂದು ರಿಯಾಲಿಟಿ ಶೋ, ಅದರಲ್ಲೂ 20ಕ್ಕೂ ಹೆಚ್ಚು ಜನ ಈ ರಾಜ್ಯದಾದ್ಯಂತ ಬಂದಿರುವಂತ ಶೋನಲ್ಲಿ ದ್ವಿತೀಯ ಸ್ಥಾನಿ ಆಗೋದು ಅಂದ್ರೆ ಅದು ಸುಲಭದ ಮಾತಲ್ಲ. ತುಂಬಾ ಜನ ಪ್ರೀತಿ ಕೊಟ್ಟು ವೋಟ್ ಮಾಡಿದ್ದೀರಿ, ಹಾಗಾಗಿ ಅಷ್ಟು ಜನರ ಪ್ರೀತಿ ಗಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಸಾಧನೆಯನ್ನು ಗೈತಾ ಇರುವಂತಹ, ಪ್ರೀತಿಯಿಂದ ಒಂದಿಷ್ಟು ಯಶಸ್ವಿನ ಹೆಜ್ಜೆ ಅಂತ ಮುಖ ಮಾಡ್ತಾ ಇರುವಂತಹ ರಕ್ಷಿತನಿಗೆ ಕುಂದಾಪುರದ ಸಮಸ್ತ ಜನರ ಪರವಾಗಿ ನಾನು ಪ್ರೀತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೀನಿ. ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು ನಮ್ಮ ಟೀಮ್ ಕುಂದಾಪುರದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ರಕ್ಷಿತಾ ಅವ್ರನ್ನ ಬೀಳ್ಕೊಡ್ಬೇಕು, ಒಂದು ದೊಡ್ಡ ಚಪ್ಪಾಳೆ ಬರಲಿ. ನಮ್ಮ ಟೀಮ್ ಕುಂದಾಪುರ ಸದಸ್ಯರವ್ರನ್ನ ಗೌರವಿಸಬೇಕು, ಸ್ಮರಣಿಕೆಯನ್ನು ಕೊಟ್ಟು ಅವರಿಗೆ ಪ್ರೀತಿಯ ಗೌರವದ ನಮ್ಮ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ. ಒಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ಮೆಲ್ಲರ ಪ್ರೀತಿಯ ರಕ್ಷಿತಾ ಅವರಿಗೆ. ಬಿಗ್ ಬಾಸ್ ನ ಸೀಸನ್ ನ ಈ ಸಾರಿಯ ಪ್ರೀತಿಯಿಂದ ನಿಮ್ಮೆಲ್ಲರೂ ನೋಡ್ಲಿಕ್ಕೆ ಬಂದಿದ್ದಾರೆ, ಹಾಗಾಗಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅವರಿಗೆ ಬೀಳ್ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅವ್ರು ಕನೆಕ್ಟೆಡ್ ಇರ್ತಾರೆ, ನೀವು ಯೂಟ್ಯೂಬ್ ನಲ್ಲಿ ಹಾಕ್ತಾ ಇರಿ ವಿಡಿಯೋ, ನಾವು ನೋಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ದೊಡ್ಡ ಸ್ಟೇಜ್ ಅಲ್ಲಿ ಕಾರ್ಯಕ್ರಮದಲ್ಲಿ ಕಾಣುವಂತಾಗಲಿ ಅಂತ ಆಶಿಸ್ತೇವೆ. ಸೊ ಕುಂದಾಪುರದ ಜನರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು.